ಕುಂಭರಾಶಿಯವರೇ, ಹೊಸ ವರ್ಷ 2026 ನಿಮ್ಮ ಜೀವನದಲ್ಲಿ ಹೊಸ ಯೋಚನೆಗಳು, ವಿಭಿನ್ನ ದೃಷ್ಟಿಕೋನ ಮತ್ತು ಸ್ವತಂತ್ರ ಚಿಂತನೆಯೊಂದಿಗೆ ಆರಂಭವಾಗುತ್ತಿದೆ. ಜನವರಿ ತಿಂಗಳು ನೀವು ನಿಮ್ಮದೇ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳುವ ಸಂಕಲ್ಪವನ್ನು ಬಲಪಡಿಸುವ ಸಮಯವಾಗಿದೆ. ಇಷ್ಟು ದಿನ ಒಳಗೊಳಗೆ ಇದ್ದ ಕನಸುಗಳು ಮತ್ತು ಆಲೋಚನೆಗಳು ಈಗ ಕಾರ್ಯರೂಪಕ್ಕೆ ಬರಲು ಸಿದ್ಧವಾಗುತ್ತವೆ. ಈ ತಿಂಗಳಲ್ಲಿ ನಿಮ್ಮ ವೈಚಾರಿಕ ಶಕ್ತಿ ಮತ್ತು ವಿಶಿಷ್ಟತೆ ನಿಮ್ಮ ಪ್ರಮುಖ ಆಸ್ತಿಯಾಗುತ್ತದೆ. ಜನವರಿ ತಿಂಗಳು ಕುಂಭ ರಾಶಿಯವರಿಗೆ ಬದಲಾವಣೆ ಮತ್ತು ಚಿಂತನೆಯ ತಿಂಗಳು. ನೀವು ಸಾಂಪ್ರದಾಯಿಕ ಮಾರ್ಗಕ್ಕಿಂತ ವಿಭಿನ್ನ ದಾರಿಯನ್ನು ಆಯ್ಕೆ ಮಾಡುವ ಮನಸ್ಥಿತಿಯಲ್ಲಿ ಇರಬಹುದು. ಕೆಲವೊಮ್ಮೆ ನಿಮ್ಮ ಯೋಚನೆಗಳನ್ನು ಇತರರು ಅರ್ಥಮಾಡಿಕೊಳ್ಳದ ಸಂದರ್ಭಗಳು ಬರಬಹುದು. ಆದರೆ ಅದರಿಂದ ನಿರಾಶರಾಗದೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಮುಂದುವರಿಯುವುದು ಮುಖ್ಯ. ಆತ್ಮವಿಶ್ವಾಸ ಮತ್ತು ಸಹನೆ ಇದ್ದರೆ ಈ ತಿಂಗಳು ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ಉದ್ಯೋಗ ಮತ್ತು ವೃತ್ತಿ ಜೀವನ. ಉದ್ಯೋಗದಲ್ಲಿರುವ ಕುಂಭ ರಾಶಿಯವರಿಗೆ ಜನವರಿ ತಿಂಗಳು ಹೊಸ ಆಲೋಚನೆಗಳನ್ನು ಪ್ರಸ್ತಾಪಿಸುವ ಅವಕಾಶ ನೀಡುತ್ತದೆ. ನಿಮ್ಮ ವಿಭಿನ್ನ ದೃಷ್ಟಿಕೋನ ಕೆಲಸದ ಸ್ಥಳದಲ್ಲಿ ಗಮನ ಸೆಳೆಯುತ್ತದೆ. ಹೊಸ ಯೋಜನೆಗಳು ಅಥವಾ ಬದಲಾವಣೆಗಳಿಗೆ ನೀವು ಕಾರಣರಾಗಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ. ತಪ್ಪು ಅರ್ಥಗಳು ಉಂಟಾಗದಂತೆ ಎಚ್ಚರಿಕೆ ಅಗತ್ಯ. ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿರುವವರು ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಪರಿಸ್ಥಿತಿಯನ್ನು ವಿಶ್ಲೇಷಿಸಬೇಕು. ಸ್ವ-ಉದ್ಯೋಗ ಮತ್ತು ವ್ಯಾಪಾರದಲ್ಲಿರುವವರಿಗೆ ಹೊಸ ಪ್ರಯೋಗಗಳು ಲಾಭ ನೀಡಬಹುದು. ಆದರೆ ಹಣಕಾಸಿನ ಅಪಾಯಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ಮಾತ್ರ ಮುಂದುವರಿಯಬೇಕು. ಪ್ರೀತಿ ಮತ್ತು ಸಂಬಂಧಗಳು. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಜನವರಿ ತಿಂಗಳು ಕುಂಭ ರಾಶಿಯವರಿಗೆ ಸ್ವತಂತ್ರತೆಯ ಅಗತ್ಯವನ್ನು ಹೆಚ್ಚಾಗಿ ಅರಿಯಿಸುತ್ತದೆ. ನೀವು ನಿಮ್ಮದೇ ಜಗತ್ತಿನಲ್ಲಿ ಇರಲು ಇಷ್ಟಪಡುವ ಸಮಯ ಇದು. ಆದರೆ ಸಂಬಂಧಗಳಲ್ಲಿ ಅಂತರ ಹೆಚ್ಚಾಗದಂತೆ ಸಂವಹನಕ್ಕೆ ಆದ್ಯತೆ ನೀಡಬೇಕು. ವಿವಾಹಿತರಿಗೆ ಜೀವನ ಸಂಗಾತಿಯೊಂದಿಗೆ ಅಭಿಪ್ರಾಯ ಭೇದಗಳು ಉಂಟಾಗಬಹುದು. ಆದರೆ ಪರಸ್ಪರ ಗೌರವ ಮತ್ತು ಮಾತುಕತೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಅವಿವಾಹಿತರಿಗೆ ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಗಳೊಂದಿಗೆ ಪರಿಚಯವಾಗುವ ಸಾಧ್ಯತೆ ಇದೆ. ಸಂಬಂಧವನ್ನು ಗಂಭೀರವಾಗಿ ಮುಂದುವರಿಸುವ ಮೊದಲು ಸಮಯ ತೆಗೆದುಕೊಳ್ಳುವುದು ಒಳಿತು. ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಜನವರಿ ತಿಂಗಳು ಕುಂಭ ರಾಶಿಯವರಿಗೆ ಮಧ್ಯಮವಾಗಿದೆ. ಮಾನಸಿಕ ಅಶಾಂತಿ ಅಥವಾ ಅತಿಯಾದ ಯೋಚನೆಗಳಿಂದ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಿದ್ರೆಯ ಕೊರತೆ ಅಥವಾ ಅಕ್ರಮ ಜೀವನ ಕ್ರಮ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ನಿಯಮಿತ ವಿಶ್ರಾಂತಿ, ಶಾಂತ ಸಮಯ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯ. ನಿಮ್ಮ ದೇಹದ ಅಗತ್ಯಗಳನ್ನು ನಿರ್ಲಕ್ಷಿಸಬಾರದು. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳು ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ಮೂಡಿಸುವ ಸಮಯ. ಪಠ್ಯಕ್ರಮದ ಹೊರಗಿನ ವಿಷಯಗಳತ್ತ ಗಮನ ಸೆಳೆಯಬಹುದು. ಆದರೆ ಮುಖ್ಯ ಅಧ್ಯಯನವನ್ನು ನಿರ್ಲಕ್ಷಿಸದೆ ಸಮತೋಲನ ಕಾಯ್ದುಕೊಳ್ಳಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಇರುವವರು ವಿಭಿನ್ನ ಅಧ್ಯಯನ ವಿಧಾನಗಳನ್ನು ಅಳವಡಿಸಿಕೊಂಡರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನ ಮುಖ್ಯ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬ ಜೀವನದಲ್ಲಿ ಜನವರಿ ತಿಂಗಳು ಕುಂಭ ರಾಶಿಯವರಿಗೆ ಸ್ವಲ್ಪ ದೂರಾವಸ್ಥೆಯನ್ನು ತರುವ ಸಾಧ್ಯತೆ ಇದೆ. ನೀವು ನಿಮ್ಮದೇ ಯೋಚನೆಗಳಲ್ಲಿ ಮುಳುಗಿರಬಹುದು. ಆದರೆ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಸಾಮಾಜಿಕ ಜೀವನದಲ್ಲಿ ನಿಮ್ಮ ವಿಶಿಷ್ಟ ಅಭಿಪ್ರಾಯಗಳು ಗಮನ ಸೆಳೆಯುತ್ತವೆ. ಆದರೆ ಎಲ್ಲ ಸಂದರ್ಭಗಳಲ್ಲೂ ನಿಮ್ಮ ಅಭಿಪ್ರಾಯವನ್ನು ಒತ್ತಾಯಿಸದೆ ಇತರರ ದೃಷ್ಟಿಕೋನಕ್ಕೂ ಮಹತ್ವ ನೀಡಬೇಕು. ಸಮತೋಲನದ ನಡೆ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಕುಂಭ ರಾಶಿಯವರೇ, ಜನವರಿ 2026 ನಿಮ್ಮ ಜೀವನದಲ್ಲಿ ಹೊಸ ಯೋಚನೆಗಳು ಮತ್ತು ಹೊಸ ದಾರಿಗಳನ್ನು ತೆರೆದಿಡುವ ತಿಂಗಳು. ನಿಮ್ಮ ಸ್ವತಂತ್ರ ಚಿಂತನೆ ಮತ್ತು ವೈಚಾರಿಕ ಶಕ್ತಿ ನಿಮ್ಮ ಪ್ರಮುಖ ಬಲ. ಆದರೆ ಅದಕ್ಕೆ ಜೊತೆಯಾಗಿ ಸಹನೆ, ಸಂವಹನ ಮತ್ತು ನೆಮ್ಮದಿ ಇದ್ದರೆ ಯಶಸ್ಸು ಸಾಧ್ಯ. ಈ ತಿಂಗಳು ನಿಮಗೆ ನಿಮ್ಮದೇ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ.